ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಅನುಬಂಧ ಕಥೆಯ 39ನೇ ಅಧ್ಯಾಯವನ್ನು ಶುರು ಮಾಡೋಣ. ಮಾವ ಪ್ಲೀಸ್ ಏನೇನೋ ಹೇಳಬೇಡಿ. ಸೂರಿ ನಿಮ್ಮ ತಂದೆ ಯಾಕೆ ಯಾವಾಗಲೂ ಎಲ್ಲ ವಿಷಯಕ್ಕೂ ಈ ಆಸ್ತಿ ಅಂತಸ್ತನ್ನು ಅಡ್ಡ ತರ್ತಾರೆ? ಅಷ್ಟಕ್ಕೂ ನನಗೆ ಒಂದು ವಿಷಯ ಅರ್ಥ ಆಗ್ತಾ ಇಲ್ಲ. ನಾನೇನು ನಿಮ್ಮ ಮಗನ ಜೊತೆ ಲವ್ ಗಿವ್ ಅಂತ ಓಡಾಡಿಕೊಂಡು ಇದ್ದವಳಲ್ಲ ಇಲ್ವಲ್ಲ. ನಿಯತ್ತಾಗಿ ಇವ್ರ ಪಿ ಎ ಆಗಿ ಕೆಲಸ ಮಾಡ್ಕೊಂಡಿದ್ದೆ ತಾನೇ? ನನಗೆ ಗೊತ್ತಿಲ್ಲದೆ ನನಗೆ ತಾಳಿ ಕಟ್ಟಿ ಈ ಮನೆಗೆ ಕರ್ಕೊಂಡು ಬಂದು ಈಗ ಹೀಗೆಲ್ಲ ಅವಮಾನ ಮಾಡಿದರೆ ನಾನು ಸುಮ್ಮನೆ ಇರ್ತೀನಾ? ಸೂರಿ, ನಾನು ನಿಮಗೆ ಅವತ್ತೇ ಹೇಳಿದ್ದೆ, ನನಗೆ ನೀವು ತಾಳಿ ಕಟ್ಟಿದ್ದೀರಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನಿಲ್ಲಿ ಯಾರು ಏನೇ ಅಂದರೂ ಅನ್ನಿಸ್ಕೊಂಡು ಸುಮ್ಮನೆ ಇರಲ್ಲ ಅಂತ. ನಿಮ್ಮ ತಂದೆಗೆ ನನ್ನ ತಲೆ ಕಂಡ್ರೇ ಆಗಲ್ಲ. ಹಾಗಂತ ಇವ್ರನ್ನ ಮೆಚ್ಚಿಸ್ಬೇಕು, ಇವ್ರ ಮನಸ್ಸು ಗೆಲ್ಲಬೇಕು ಅಂತೆಲ್ಲ ನಾನು ಏನೇನೋ ನಾಟಕ ಮಾಡಿಕೊಂಡು ಇರೋಕೆ ಇಷ್ಟ ಇಲ್ಲ. ಮೊದಲಿಂದಲೂ ಈ ಕೊಂಕು ಮಾತು ಕೇಳಿಕೊಂಡೇ ಬೆಳೆದವಳು ನಾನು. ಅಲ್ಲೇ ಸ್ವಾಭಿಮಾನ ಬಿಟ್ಕೊಡದೆ ಕಾಫಿ ಶಾಪ್ನಲ್ಲಿ ಕೆಲಸ ಮಾಡಿಕೊಂಡು ನನ್ನ ಖರ್ಚನ್ನು ನಾನೇ ನೋಡಿಕೊಂಡವಳು ಈಗ ನಿಮ್ಮ ಆಸ್ತಿಗೆ ಆಸೆ ಪಡ್ತೀನಾ? ಹೋಗ್ತೀನಿ, ಇವತ್ತೇ ಈ ಮನೆ ಬಿಟ್ಟು ಹೋಗ್ತೀನಿ. ಒಂದು ದಿನ ಟೈಮ್ ಕೊಡಿ. ಅಪ್ಪ ಅಮ್ಮನ ನಿಮ್ಮ ಮನೆಯಿಂದ ಶಿಫ್ಟ್ ಮಾಡ್ತೀನಿ. ಆಮೇಲೆ ನಿಮ್ಮ ಅಂತಸ್ತಿಗೆ ಮ್ಯಾಚ್ ಆಗೋ ಹುಡುಗಿನ ಮದುವೆ ಮಾಡಿಕೊಂಡು ಆರಾಮಾಗಿರಿ. ಕೋಪದಲ್ಲಿ ಧ್ವನಿ ಎತ್ತರಿಸಿ ಮಾತನಾಡ್ತಾ ಇದ್ದ ಸಾನ್ವಿ ಅಲ್ಲೇ ಇದ್ದ ಲಾಯರ್ ಬಳಿ ಹೋಗಿ, ಸರ್, ನನ್ನ ಸೂರಜ್ ಡಿವೋರ್ಸ್ ಪೇಪರ್ಸ್ನ ಇವತ್ತೇ ರೆಡಿ ಮಾಡಿಸ್ತಾನೆ. ಈ ಮನೆಯಿಂದ ಹೋಗೋ ಮೊದಲು ಅದಕ್ಕೆ ಸೈನ್ ಮಾಡಿ ನನ್ನ ಡ್ಯೂಟಿ ಮುಗಿಸಿ ಹೋಗ್ತೀನಿ. ಹಾಗೆ ಇನ್ನೊಂದು ವಿಷಯ, ನನಗೆ ಸೂರಜಿಂದ ಯಾವ ಅಲಿಮನಿ ಕೂಡ ಬೇಡ ಎಂದಳು. ಸಾನ್ವಿ ಮಾತು ಮುಗಿಯೋ ಮೊದಲೇ ಅವಳ ತೋಳನ್ನು ಒರಟಾಗಿ ಹಿಡಿದು ತನ್ನತ್ತ ಎಳೆದುಕೊಂಡ ಸೂರಜ್, ಬಾಯ್ ಮುಚ್ಚು ಸಾನ್ವಿ, ಮಾತೆತ್ತಿದ್ರೆ ನನ್ನ ಬಿಟ್ಟು ಹೋಗೋ ಮಾತಾಡ್ತೀಯಲ್ಲ. ಹಾಗೆ ನನ್ನ ಬಿಟ್ಟು ಹೋಗಲೇಬೇಕು ಅಂತ ಇದ್ದಿದ್ರೆ ಇಷ್ಟೆಲ್ಲ ಡ್ರಾಮಾ ಯಾಕೆ ಮಾಡಬೇಕು? ಅವತ್ತು ನನ್ನ ಮೇಲೆ ಅದ್ಯಾರೋ ಅಟ್ಯಾಕ್ ಮಾಡಿದಾಗ ಸಾಯೋಗಿ ಬಿಡಬೇಕಾಗಿತ್ತು. ನನ್ನ ಬಚಾವ್ಯ ಮಾಡಿ ಈಗೀಗೆ ಇಂಚಿಂಚಾಗಿ ಸಾಯಿಸೋ ಅವಶ್ಯಕತೆ ಇತ್ತಾ ಎಂದ. ನಿಜ ಹೇಳ್ತೀನಿ ಸೂರಜ್, ಮದುವೆ ಆದಾಗ ನನಗೆ ನಿಮ್ಮ ಬಗ್ಗೆ ಯಾವುದೇ ಫೀಲಿಂಗ್ಸ್ ಇರಲಿಲ್ಲ. ಯಾಕಾದರೂ ತಾಳಿ ಕಟ್ಟಿದ್ರು ಅಂತ ಹತ್ತಿದ್ದೀನಿ. ಆದರೆ ದಿನ ಕಳೀತಾ ಕಳೀತಾ ನನಗೆ ನೀವು ಇಷ್ಟ ಆಗೋಕ್ಕೆ ಶುರು ಆದ್ರಿ. ನಿಮ್ಮ ಬಗ್ಗೆ ಫೀಲಿಂಗ್ ಸ್ಟಾರ್ಟ್ ಆಯಿತು. ಐ ಸ್ಟಾರ್ಟೆಡ್ ಲವ್ವಿಂಗ್ ಯು. ಅದನ್ನು ನಿಮ್ಮ ಹತ್ರನೂ ಹೇಳಿದ್ದೀನಿ. ಅದೇ ಪ್ರೀತಿಗೋಸ್ಕರ ನಾನು ನಿಮ್ಮನ್ನು ಅವತ್ತು ಸೇವ್ ಮಾಡಿದ್ದು. ಹಾಗಂತ ಪ್ರತಿ ಸಲ ನಿಮ್ಮ ತಂದೆಯಿಂದ ಇನ್ಸಲ್ಟ್ ಮಾಡಿಸ್ಕೊಂಡು ನಾನು ಇಲ್ಲೇ ಇರೋಕ್ಕಾಗತ್ತಾ? ನನಗೆ ಅಂತ ಸೆಲ್ಫ್ ರೆಸ್ಪೆಕ್ಟ್ ಇರಬಾರ್ದಾ? ಹೇಳಿ ಸೂರಿ ಎಂದು ಅಳುತ್ತಾ ಅವನ ಎದೆಯಲ್ಲಿ ಮುಖ ಹುದುಗಿಸಿ ಸಾನ್ವಿ ಮಾವನ ಕಡೆ ತಿರುಗಿ ಕಣ್ಣು ಹೊಡೆದದ್ದನ್ನು ಕಂಡು ಅವಡುಗಚ್ಚಿದ ದೇವರಾಜ್, ಸೂರಜ್, ನಿನ್ನ ಹೆಂಡತಿ ಬರೀ ನಾಟಕ ಆಡ್ತಾ ಇದ್ದಾಳೆ ಎಂದರು. ಅಪ್ಪ ಪ್ಲೀಸ್ ಸ್ಟಾಪ್ ಇಟ್. ಎಷ್ಟು ಸಲ ಹೇಳಬೇಕು ನನ್ನ ಹೆಂಡತಿ ವಿಷಯಕ್ಕೆ ಬರಬೇಡಿ ಅಂತ? ನಿಮಗೆ ಆ ಚಾರ್ವಿಕಾನ ಈ ಮನೆ ಸೊಸೆ ಮಾಡ್ಕೋಬೇಕು ಅನ್ನೋ ಆಸೆ ಇತ್ತು. ಅದಕ್ಕೆ ಕಲ್ಲಾಕಿದ್ದು ನಾನು. ನಿಮಗೆ ಕೋಪ ಇದ್ದರೆ ಅದು ನನ್ನ ಮೇಲಿರಬೇಕು. ಅದನ್ನು ಬಿಟ್ಟು ನನ್ನ ಹೆಂಡ್ತಿನ ಬೈಯೋಕ್ಕೆ ಬಂದರೆ ನಾನೇ ನಿಮ್ಮ ವಿರುದ್ಧ ಹೆರಾಸ್ಮೆಂಟ್ ಕೇಸ್ ಹಾಕ್ತೀನಿ. ಇದೇ ಲಾಸ್ಟ್ ವಾರ್ನಿಂಗ್ ನಿಮಗೆ. ಅಜ್ಜಿ, ನೀವು ಅಷ್ಟೇ. ಅತ್ತೆ ಹೆಸರಲ್ಲಿರೋ ಆಸ್ತಿನ ಅತ್ತಿಗೆ ಹೆಸರಿಗೆ ಮಾಡೋ ಅವಶ್ಯಕತೆ ಇಲ್ಲ. ಅತ್ತೆ ಎಲ್ಲಿದ್ದರೂ ಅವರನ್ನು ನಾನು ಹುಡುಕ್ತೀನಿ. ಅದು ಅಲ್ಲದೆ ಅವರು ನಿಮ್ಮನ್ನು ಭೇಟಿ ಮಾಡಿದಾಗ ಗರ್ಭಿಣಿ ಇದ್ದರು ಅಂದರೆ ಇಷ್ಟೊತ್ತಿಗೆ ಅವ್ರ ಮಗು ಬೆಳೆದು ದೊಡ್ಡವರಾಗಿರ್ತಾರೆ. ಹಾಗಾಗಿ ಆ ಆಸ್ತಿ ಮೇಲೆ ನಮಗಲ್ಲ, ಅವ್ರಿಗೆ ಹಕ್ಕಿರುತ್ತೆ. ಸೊ ಈ ವಿಷಯನ ಇಲ್ಲಿಗೆ ಮುಗಿಸಿ ಅಡ್ವೊಕೇಟ್ ಶ್ಯಾಮ್ ಸುಂದರ್, ನೀವಿನ್ನು ಹೊರಡಬಹುದು. ಸೂರಜ್ ಮಾತು ಕೇಳಿ ಅಸಹನೆಯಲ್ಲಿ ಎದ್ದು ನಿಂತ ನೀತಾ, ಒಂದು ನಿಮಿಷ ಸೂರಜ್, ಆ ಜಾಗ ನಿನ್ನ ಅತ್ತೆಗೆ ಸೇರಿದ್ದು, ಅವ್ರ ಮಕ್ಳಿಗೆ ಸೇರಿದ್ದು ಅಂತ ಕತೆ ಹೇಳ್ಕೊಂಡು ಕೂತ್ಕೋಬೇಡ. ಐ ನೋ ಯು ವೆರಿ ವೆಲ್. ಅಜ್ಜಿ ಹತ್ರ ಎಮೋಷ್ನಲ್ ಆಗಿ ಮಾತಾಡಿ ಮೆತ್ತಗೆ ಆ 100 ಎಕರೆ ಜಾಗನ ನಿನ್ನ ಹೆಸ್ರಿಗೆ ಮಾಡ್ಕೊಳ್ಳೋ ಪ್ಲ್ಯಾನ್ ಅಲ್ವಾ ನಿಂದು? ಅಬ್ಬಾ, ಗಂಡ ಹೆಂಡ್ತಿ ಅದೆಷ್ಟು ನಾಟಕ ಮಾಡ್ತೀರಾ, ಅದೆಷ್ಟು ಮಾತಾಡ್ತೀರಾ? ಈಗ ನಾನು ಹೇಳೋ ವಿಷಯ ಕೇಳು. ಆ ಜಾಗ ನನಗೆ ಬೇಕು. ನಾನು ಹೊಸದಾಗಿ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಶುರು ಮಾಡಬೇಕು ಅಂತ ಇದ್ದೀನಿ. ಅದಕ್ಕೆ ಆ ಜಾಗ ಸರಿಯಾಗಿದೆ. ಸರ್ಕಾರದಿಂದಲೂ ಬೇಗ ಪರ್ಮಿಷನ್ ಸಿಗತ್ತೆ. ಅಜ್ಜಿ, ನಿಮಗೆ ಯೋಚನೆ ಮಾಡೋಕ್ಕೆ 1 ವಾರ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಅದನ್ನು ನನ್ನ ಹೆಸ್ರಿಗೆ ಮಾಡಿದ್ರೆ ಸರಿ. ಇಲ್ಲಾಂದರೆ ಮಾವ, ನಿಮ್ಮ ಹೊಸ ಬಿಸ್ನೆಸ್ಗೆ ಅಂತ ನಾನು ಇನ್ವೆಸ್ಟ್ ಮಾಡಿರೋ ನನ್ನ ಹಣನ ನನಗೆ ಅದೇ 1 ವಾರದಲ್ಲಿ ವಾಪಸ್ ಕೊಡೋಕ್ಕೆ ರೆಡಿ ಇರಿ. ಯುವಿ, ಬಾ ಹೊರಡೋಣ ಅಂತ ಬಿರುಸಾಗಿ ನಡೆದು ಮನೆಯಿಂದ ಹೊರಟ ಸೊಸೆಗೆ, ನೀತಾ 1 ನಿಮಿಷ ಕುಂಕುಮ ಆದರೂ ಇಟ್ಕೊಂಡು ಹೋಗು ಅಂತ ಅವಳನ್ನು ತಡೆಯುವ ಪ್ರಯತ್ನ ಮಾಡಿದ ಜಾನಕಿಯವರನ್ನು ಹಿಂದಕ್ಕೆ ಸರಿಸುತ್ತಾ, ಅತ್ತೆ, ಈ ಚೀಪ್ ಡ್ರಾಮಾ ಎಲ್ಲ ಈ ನಿಮ್ಮ ಮಿಡಲ್ ಕ್ಲಾಸ್ ಸೊಸೆ ಹತ್ರ ಇಟ್ಕೊಳ್ಳಿ. ನನಗೆ ಕೊಡಲೇಬೇಕು ಅಂತ ಇದ್ದರೆ ಈ ಕುಂಕುಮ ಅಲ್ಲ, ಆ ಜಾಗ ಕೊಡಿ ಎಂದು ಹೊರಟವಳ ಹಿಂದೆಯೇ ಹೋಗ್ತಾ ಇದ್ದ ಯುವರಾಜ್ನ ತಡೆದ ಸಾನ್ವಿ, ಭಾವ, ಒಂದೇ ಒಂದು ಮಾತು ಕೇಳ್ತೀನಿ, ಪ್ಲೀಸ್ ಉತ್ತರ ಕೊಟ್ಟು ಹೊರಡಿ. ನಿಮಗೆ ಸಂಬಂಧ ದೊಡ್ಡದಾ ದುಡ್ಡು ದೊಡ್ಡದಾ ಅಂತ ಕೇಳಿದ್ಲು.
ಸಾನ್ವಿ ಮಾತಿಗೆ ವಿಷಾದದ ನಗೆ ಬೀರಿದವನು ಅವಳ ನೆತ್ತಿ ಸವರ್ತಾ, ನಿನ್ನ ವಿಷಯದಲ್ಲಿ ಸಂಬಂಧ ದೊಡ್ಡದು, ನನ್ನ ವಿಷಯದಲ್ಲಿ ದುಡ್ಡು ದೊಡ್ಡದು. ನಮ್ಮ ಆಯ್ಕೆಯ ಮೇಲೆ ನಮ್ಮ ಜೀವನ ಅವಲಂಬಿತ ಆಗಿರುತ್ತೆ ಅಲ್ವಾ ಪುಟ್ಟ? ನಿನ್ನ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಒಂದು ಮಾತು ಹೇಳ್ತೀನಿ. ಈ ಮನೆಯವರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಂಡು ನಿನ್ನ ವೈಯಕ್ತಿಕ ಜೀವನ ಹಾಳು ಮಾಡ್ಕೊಡ್ಬೇಡ. ನನಗಂತೂ ನಿನ್ನ ಸೂರಜ್ನ ಒಟ್ಟಿಗೆ ನೋಡಿದಾಗ ಎಷ್ಟು ಖುಷಿಯಾಗುತ್ತೆ ಗೊತ್ತಾ? ಎಂಥ ಒಳ್ಳೆ ಜೋಡಿ ನಿಮ್ಮದು. ಹೀಗೆ ಒಬ್ರಿಗೊಬ್ರು ಜೊತೆಯಾಗಿ 100 ಕಾಲ ಬದುಕಿ. ನಿಮ್ಮ ಮಧ್ಯೆ ಈ ಬೇಡದ ವಿಚಾರಕ್ಕೆ ಜಗಳ ಆಗದ ಹಾಗೆ ನೀನೇ ನೋಡ್ಕೋ ಸಾನ್ವಿ. ಹಾಗೆ ಕೋಪದಲ್ಲಿ ಅವನು ನಿನ್ನ ಮೇಲೆ ಕೂಗಾಡಿದ್ದು ತಪ್ಪು. ಈ ಥರ ಮಾಡಬೇಡ ಅಂತ ಅವನಿಗೆ ನಾನು ಬುದ್ಧಿ ಹೇಳ್ತೀನಿ ಎಂದು ಹೇಳಿ ಹೊರಟ ಯುವರಾಜ್ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದ ಸಾನ್ವಿ, ಭಾವ, ನಿಮಗೆ ವಸುಧಾ ಅಂದರೆ ಯಾರು ಅಂತ ಗೊತ್ತಾ ಎಂದಳು. ವಸುಧಾ? ಇಲ್ವಲ್ಲ ಪುಟ್ಟ, ಈ ಹೆಸರು ಎಲ್ಲೂ ಕೇಳಿದ್ದೇ ನೆನಪಿಲ್ಲ. ಯಾಕೆ ಎಂದ. ಅವನ ಮುಖದಲ್ಲಿ ಈ ಹೆಸರು ಹೇಳಿದ ಮೇಲೂ ಯಾವುದೇ ಬದಲಾವಣೆ ಆಗದಿದ್ದಕ್ಕೆ ಸಮಾಧಾನವಾದ ಸಾನ್ವಿ ನಗ್ತಾ, ಯಾಕೂ ಇಲ್ಲ ಭಾವ, ಏನೂ ಸುಮ್ಮನೆ ಕೇಳಿದೆ. ಭಾವ, ಒಂದಿನ ಊಟಕ್ಕೆ ಬನ್ನಿ, ತುಂಬ ಹೊತ್ತು ಫ್ರೀಯಾಗಿ ಮಾತಾಡೋಣ ಪ್ಲೀಸ್ ಎಂದಳು. ಅವಳ ಕೋರಿಕೆಗೆ ಸರಿ ಎಂದ ಯುವರಾಜ್ ಜೊತೆಗೆ ಕಾರ್ ತನಕ ಹೋಗಿ ನೀತಾಗೂ ತನ್ನಿಂದ ಬೇಸರ ಆಗಿದ್ದಕ್ಕೆ ಸಾರಿ ಅಂತ ಕ್ಷಮೆ ಕೋರಿ ಅವರನ್ನು ಬೀಳ್ಕೊಟ್ಟು ಮನೆಯೊಳಗೆ ನಡೆದು ಬರುತ್ತಿದ್ದ ಸಾನ್ವಿನ ಅಡ್ಡಗಟ್ಟಿದ್ದ ನೀರಜ್. ಏನು ಸಾನು, ಇಷ್ಟೊಂದು ಬ್ಯುಸಿನಾ? ನಿನ್ನೆಯಿಂದ ನಿನಗೊಂದು ಹಾಯ್ ಹೇಳೋಕ್ಕಾಗದೆ ಒದ್ದಾಡಿ ಹೋಗ್ತಾ ಇದ್ದೀನಿ. ಪ್ಲೀಸ್ ಸಾನ್ವಿ, ನನ್ನ ಇಗ್ನೋರ್ ಮಾಡಬೇಡ. ನೋಡು, ಹಳೆಯದನ್ನೆಲ್ಲ ಮರ್ತು ಬಿಡೋಣ. ಇನ್ಮೇಲೆ ನಾವಿಬ್ಬರು ಫ್ರೆಂಡ್ಸ್ ಆಯಿತಾ ಎಂದ. ನೀರಜ್ನ ತನ್ನೆದುರಲ್ಲಿ ಕಂಡ ತಕ್ಷಣ ರೇಗ್ ಹೋದರೂ ಅದನ್ನು ಅವನಿಗೆ ತೋರಗೊಡದೆ ನಸುನಕ್ಕ ಸಾನ್ವಿ, ನೀರಜ್, ನೀವು ಹೇಳಿದ ಹಾಗೆ ನಾನು ಹಳೇದನ್ನು ಮರೆಯೋಕ್ಕಾಗಲ್ಲ. ಯಾಕಂದರೆ ನೀವು ಹಾಗೆಲ್ಲ ಮಾಡಿದ್ದಕ್ಕೆ ತಾನೇ ಸೂರಜ್ ನನ್ನ ಮದುವೆ ಆಗಿದ್ದು. ನಿಮ್ಮಿಂದಲೇ ನನಗೆ ಇಂಥ ಒಳ್ಳೆ ಗಂಡ ಸಿಕ್ಕಿದ್ದು. ಸೊ ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಿಮ್ಮ ಜೊತೆಗೆ ನನಗೆ ಯಾವ ಫ್ರೆಂಡ್ಶಿಪ್ ಬೇಡ. ನನಗೆ ನನ್ನ ಗಂಡನೇ ಫ್ರೆಂಡ್, ಗೈಡ್, ಫಿಲಾಸಫರ್ ಎಲ್ಲ. ಅಯ್ಯೋ, ನಾನೊಬ್ಳು ನಿಮ್ಮ ಜೊತೆ ಇಲ್ಲಿ ಮಾತಾಡ್ತಾ ನಿಂತಿದ್ದೀನಿ. ಅಲ್ಲಿ ಸೂರಿ ರೂಮ್ನಲ್ಲಿ ನನಗಾಗಿ ಕಾಯ್ತಾ ಇರ್ತಾರೆ. ಬಾಯ್ ನೀರಜ್ ಅಂತ ಹೇಳಿ ತನ್ನ ರೂಮಿಗೆ ಹೋದ ಹುಡುಗಿಯನ್ನು ನೋಡಿ ಮುಷ್ಟಿ ಕಟ್ಟಿದ ನೀರಜ್. ಇದೇ ಜಂಬ ಬೇಡ ಅನ್ನೋದು ಸಾನ್ವಿ? ಬಿಡಲ್ಲ ಕಣೆ ನಿನ್ನಂತೂ, ಸುಮ್ಮನೆ ಬಿಡಲ್ಲ ಅಂತ ಕೋಪದಲ್ಲಿ ಮನೆ ಹೊರಗೆ ಹೋಗಿ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಬಿದ್ದನು. ಇವಳು ರೂಮಿಗೆ ಬರುವುದನ್ನೇ ಕಾಯುತ್ತಿದ್ದವನು ಅವಳನ್ನು ಗೋಡೆಗೆ ಒರಗಿಸಿ ಕೈಯಿಂದ ಬಂಧಿಸಿದವನು, ಮಾತೆತ್ತಿದ್ರೆ ನನ್ನಿಂದ ದೂರ ಹೋಗೋ ಮಾತಾಡ್ತೀಯಾ? ಅದು ಹೇಗೆ ಹೋಗ್ತೀಯಾ ನಾನು ನೋಡ್ತೀನಿ ಎಂದವನ ಎದೆಗೆ ಕೈ ಹಾಕಿ ಹಿಂದಕ್ಕೆ ದೂಡಿದ ಸಾನ್ವಿ, 1 ವಾರ ನನ್ನಿಂದ ದೂರ ಇರಿ ಅಂದಿದ್ದೆ ತಾನೇ, ಮತ್ಯಾಕೆ ಹೀಗೆ ಅಂಟ್ಕೊಂಡು ಬರೋದು? ಹೋಗ್ರಿ ದೂರ ಎಂದವಳ ಎದುರಿಗೆ ಮೊಬೈಲ್ ಫೋನ್ ಹಿಡಿಯಲು ಅದನ್ನು ಕಂಡು ಖುಷಿಯಲ್ಲಿ ಕಿರುಚಿಕೊಂಡವಳು, ಸೂರಿ, ನಿಜವಾಗ್ಲೂ ನಾವು ಗೋವಾಗೆ ಹೋಗ್ತಾ ಇದ್ದೀವಾ? ಅದು 1 ವಾರ? ಐ ಆಮ್ ಸೋ ಹ್ಯಾಪಿ, ಥ್ಯಾಂಕ್ ಯು ಸೋ ಮಚ್ ಎಂದು ಅವನನ್ನು ಗಟ್ಟಿಯಾಗಿ ಅಪ್ಪಿದ ಹುಡುಗಿ ಮೊದಲ ಬಾರಿಗೆ ಬೆಂಗಳೂರು, ಮೈಸೂರು ಬಿಟ್ಟು ಬೇರೆ ಊರಿನ ಕಡೆಗೂ ಪ್ರಯಾಣ ಬೆಳೆಸ್ತಾ ಇರೋ ಖುಷಿನಲ್ಲಿ ಇದ್ಲು. ತನ್ನ ಗಂಡನ ಮೇಲಿದ್ದ ಮುನಿಸನ್ನೆಲ್ಲ ಆ ಕ್ಷಣಕ್ಕೆ ಮರೆತುಬಿಟ್ಲು. ಟಿ ವಿ ನೋಡ್ತಾ ಮಂಚಕ್ಕೊರಗಿ ಕೂತಿದ್ದ ಸೂರಜ್, ಸಾನ್ವಿ ಉತ್ಸಾಹದಲ್ಲಿ ಇಬ್ಬರ ಬ್ಯಾಗುಗಳನ್ನು ಪ್ಯಾಕ್ ಮಾಡ್ಕೊಳ್ತಾ ಇರೋದನ್ನು ಗಮನಿಸಿ ಅವಳನ್ನು ರೇಗಿಸಲು, ಸಾನು, ನಾನು ನೋಡ್ತಾನೆ ಇದ್ದೀನಿ, ಆಗ್ಲಿಂದ ಬ್ಯಾಗ್ ಪ್ಯಾಕ್ ಮಾಡ್ತಾನೇ ಇದ್ದೀಯಾ? ನಾವು ಗೋವಾಗೆ ಹೋಗ್ತಾ ಇರೋದು ಜಸ್ಟ್ 6 ದಿನಕ್ಕೆ, 6 ವಾರಕ್ಕಲ್ಲ ಎಂದ. ಗೊತ್ತು ಸೂರಿ, 6 ದಿನಕ್ಕೆ ಅಂತ ಆದರೆ ನನಗೇನು ಪ್ಯಾಕ್ ಮಾಡಬೇಕು, ಏನು ಬೇಡ ಗೊತ್ತಾಗ್ತಾ ಇಲ್ಲ. ಆಮೇಲೆ ನಾನು ನಿಮ್ಮ ಸೂಟ್ನೆಲ್ಲ ಪ್ಯಾಕ್ ಮಾಡಿಲ್ಲ. ಅಲ್ಲೂ ಈ ಥರ 3 ಪೀಸ್ ಸೂಟ್ ಹಾಕ್ಕೊಂಡು ಬರಬೇಡಿ, ತುಂಬ ಬೋರಿಂಗಾಗಿ ಕಾಣಿಸ್ತೀರಾ. ಸೊ ನಾನು ಕ್ಯಾಶುವಲ್ಸ್ ಮಾತ್ರ ಪ್ಯಾಕ್ ಮಾಡಿದ್ದೀನಿ ಎಂದಳು. ಹೌದಾ? ನನ್ನ ಡ್ರೆಸ್ಸಿಂಗ್ ಸೆನ್ಸ್ನ ನೀನು ಬೋರ್ ಅಂತೀಯಾ? ಹಾಗಿದ್ರೆ ನೀನು ಅಷ್ಟೇ, ಈ ಆಂಟಿ ಥರ ಸೀರೆ ಉಟ್ಕೊಳ್ಳೋದು ಎಷ್ಟು ಬೋರಿಂಗ್ ಗೊತ್ತಾ? ಸೂರಜ್ ಮಾತು ಕೇಳಿ ಕೋಪಕ್ಕೆ ಹುಬ್ಬು ಬೆಸೆದು ಮಂಚ ಏರಿದವಳು ಸೂರಜ್ನ ಸನಿಹಕ್ಕೆ ಬಂದು ಅವನ ಕೊರಳ ಪಟ್ಟಿ ಹಿಡಿದು ಅವಳೆಡೆಗೆ ಎಳ್ಕೊಂಡವನು, ಏನು ಹೇಳಿದ್ದು ನೀವು? ನಾನು ಸೀರೆ ಉಟ್ರೆ ಆಂಟಿ ಥರ ಕಾಣಿಸ್ತೀನಾ? ನಾನು ಬೋರಿಂಗಾ? ಮತ್ತು ನಾನು ಸೀರೆ ಉಟ್ಕೊಂಡು ನಿಮ್ಮ ಮುಂದೆ ಬಂದರೆ ನನ್ನೇ ನುಂಗೋ ಹಾಗೆ ನೋಡ್ತಾ ಇರ್ತೀರಾ? ಅದ್ಯಾಕೆ? ಹುಬ್ಬು ಹಾರಿಸಿ ಪ್ರಶ್ನಿಸಿದವಳನ್ನು ತನ್ನ ಮೇಲೆ ಎಳೆದುಕೊಂಡ ಸೂರಜ್, ನನ್ನ ಹೆಂಡ್ತಿನ ನಾನು ಹೇಗೆ ಬೇಕಾದರೂ ನೋಡ್ತೀನಿ, ಅದನ್ನು ಕೇಳೋಕೆ ನೀನು ಯಾರು ಎಂದ. ನಾನು ಯಾರ? ನಾನು ಆ ಲೈಟ್ ಕಂಬದ ಹೆಂಡ್ತಿ, ಅಷ್ಟು ಗೊತ್ತಿಲ್ವಾ ಎಂದವಳು ಅವನ ಹಣೆಗೆ ಮುತ್ತಿಟ್ಟು, ಹಾಗೆ ನನಗೆ ಈ ಲೈಟ್ ಕಂಬ ಅಂದರೆ ತುಂಬ ತುಂಬ ಇಷ್ಟ, ಐ ಲವ್ ಯು ಗೊತ್ತಾ ಎಂದಳು. ಗೊತ್ತು ಕಣೆ ಕುಳ್ಳಿ, ಆದರೆ ಬರೀ ಬಾಯಲ್ಲಿ ಪ್ರೀತಿ ಹೇಳ್ಕೊಳ್ಳೋದಾ ಎಂದವನ ಕೆನ್ನೆ ತಿವಿದು, ಬರೀ ಬಾಯಲ್ಲಿ ಹೇಳ್ಕೊಳ್ಳೋದು ನಾನಲ್ಲ, ನೀವು. ನೆನ್ನೆ ನೋಡಿದ್ನಲ್ಲ, ಅದೆಲ್ಲಿ ನೋಡೋದ್ರಿ? ಅದು ಸರಿ, ಎಲ್ಲಿಗೆ ಹೋಗಿದ್ದು ನೀವು? ನನ್ನ ಹತ್ರ ಹೇಳಲ್ವಾ ಎಂದಳು.
ಹೇಳ್ತೀನಿ ಸಾನು ಎಂದವನು ಅವಳನ್ನು ಪಕ್ಕಕ್ಕೆ ಸರಿಸಿ ಅವಳನ್ನು ಬಳಸಿದವನು, ನಿಮ್ಮ ತಾಯಿ ಮನೆಯಲ್ಲಿದ್ದಾಗ ನನ್ನ ಮೇಲೆ ಅಟ್ಯಾಕ್ ಮಾಡಿದ ವ್ಯಕ್ತಿ ಬಗ್ಗೆ ಡೀಟೇಲ್ಸ್ ಹೇಳೋದಕ್ಕೆ ನನ್ನ ಫ್ರೆಂಡ್ ಫೋನ್ ಮಾಡಿದ್ದ ಸಾನು. ನೀನು ಹೇಳಿದ್ದು ನಿಜ. ಆ ವ್ಯಕ್ತಿ ವಸುಧಾ ಕಡೆಯವನಲ್ಲ. ಅವನನ್ನು ಕಳಿಸಿದ್ದು ಕಾಂತರಾಜು. ನಿನಗೆ ನೆನಪಿದಾನ ಆ ವ್ಯಕ್ತಿ ಎಂದ. ಹಾಂ ಗೊತ್ತು. ಅವತ್ತು ಅವ್ರ ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡಿದ್ರಲ್ಲ. ಆಮೇಲೆ ನಾವು ಮಾಲ್ಗೆ ಶಾಪಿಂಗ್ ಹೋಗಿದ್ವಿ. ಆಮೇಲೆ ನೀವು ಬರ್ಗರ್ ಕೊಡಿಸಿದ್ರಿ. ಆಮೇಲೆ ಚಾಕ್ಲೇಟ್ ತಗೊಂಡು ಆ ಚಾರ್ವಿಕಾ ಮನೆಗೆ ಹೋಗಿದ್ರಿ ಅವಳಿಗೆ ಮಸ್ಕ ಹೊಡೆಯೋಕೆ ಎಂದಳು. ಸಾನ್ವಿ ಮಾತು ಕೇಳಿ ಹಣೆ ಬಡ್ಕೊಂಡವನು, ವಿಷಯ ಎಲ್ಲಿಂದ ಎಲ್ಲಿಗೋದ್ರೂ ನೀನು ಆ ಚಾರ್ವಿಕಾ ಹೆಸರನ್ನ ತರಲೇಬೇಕಲ್ವಾ ಎಂದ. ಓ ಸಾರಿ. ನಿಜ ಹೇಳಬೇಕಂದ್ರೆ ಆ ಚಾರ್ವಿಕಾ ನನಗೂ ಇಷ್ಟ ಇಲ್ಲ. ಆದರೂ ಹಾಳಾದು. ಅವಳ ಬಗ್ಗೆನೇ ಮಾತಾಡ್ತೀನಿ. ಇನ್ಮೇಲೆ ಹೀಗೆಲ್ಲ ಮಾಡಲ್ಲ, ಓಕೆನಾ? ಈಗ ಗುಡ್ ಬೈ ಥರ ಮಲ್ಕೊಳ್ಳಿ. ಬೆಳಗ್ಗೆ ಬೇಗ ಎದ್ದು ರೆಡಿ ಆಗಬೇಕು. ಏರ್ಪೋರ್ಟಿಗೆ ಬೇಗ ಹೋಗಬೇಕಲ್ವಾ ಅಂತ ಹೇಳಿ ಮಗ್ಗಲು ಬದಲಿಸಿ ಮಲಗಿದವಳನ್ನು ಹಿಂದಿನಿಂದ ಬಳಸಿದವನು, ಬೆಳಗ್ಗೆ ಬೇಗ ಏಳಬೇಕು ಸರಿ, ಹಾಗಂತ ಈಗ ಬೇಗ ಮಲಗಲೇಬೇಕು ಅಂತ ರೂಲ್ ಇದೆಯಾ? ಸ್ವಲ್ಪ ಲೇಟಾಗಿ ಮಲಗಿದ್ರೆ ಆಗಲ್ವಾ ಎಂದವನ ಸಾನ್ವಿ ಬೆನ್ನಿನ ಮೇಲೆ ತುಟಿ ಊರಿದ್ದ. ಅವನು ನಡೆದುಕೊಂಡ ರೀತಿಗೆ ಸಾನ್ವಿ ಎದೆ ಬಡಿತ ಜೋರಾಗಿತ್ತು. ಸೂರಿ, ಈಗಿದೆಲ್ಲ ಬೇಕಾ? ಅದು ನನಗೆ ನಿದ್ರೆ ಬರ್ತಾ ಇದೆ. ಸಾನ್ವಿ ಮಾತನಾಡುವಾಗ ಅವಳ ಧ್ವನಿ ಸಣ್ಣದಾಗಿ ಕಂಪಿಸ್ತಾ ಇತ್ತು. ಅದನ್ನು ಗಮನಿಸಿದವನು ಅವಳನ್ನು ತನ್ನೆಡೆಗೆ ತಿರುಗಿಸಿಕೊಂಡು ಅವಳ ಮುಂಗುರುಳನ್ನು ಕಿವಿಯ ಹಿಂದೆ ಸರಿಸುತ್ತಾ, ನನ್ನ ಕಂಡ್ರೆ ಇಷ್ಟ ಅಂತೀಯ, ಪ್ರೀತಿ ಮಾಡ್ತೀನಿ ಅಂತೀಯ, ಆದರೆ ನನ್ನ ಹತ್ರ ಬಂದರೆ ಹೆದರ್ತೀಯಲ್ಲ, ಯಾಕೆ ಎಂದ. ಅವನ ಪ್ರಶ್ನೆಗೆ ಮುಖ ಸಪ್ಪೆ ಮಾಡಿಕೊಂಡ ಸಾನ್ವಿ ಅವನ ಎದೆ ಮೇಲೆ ತಲೆಯೂರಿ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡವಳು, ನೀವು ಹತ್ರ ಬಂದಿರೋದಕ್ಕೆ ಹೆದರಿದ್ದಲ್ಲ, ನನ್ನ ಭಯ ಬೇರೆ ವಿಷಯಕ್ಕೆ. ಏನು ಗೊತ್ತಾ ಸೂರಿ, ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ. ಆದರೆ ನಿಮಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ನನಗೆ ಗೊತ್ತು. ನಿಮಗೆ ಆ ಚಾರ್ವಿಕಾ ಮೇಲೂ ಪ್ರೀತಿ ಇರಲಿಲ್ಲ. ಅದಕ್ಕೆ ಅಲ್ವಾ ಅಷ್ಟು ಸುಲಭಕ್ಕೆ ಅವಳನ್ನು ಬಿಟ್ಟು ನನ್ನ ಮದುವೆ ಆಗಿದ್ದು. ಹಾಗೆ ಮುಂದೆ ನನ್ನ ಬಿಟ್ಟು ನೀವು ಬೇರೆ ಹುಡುಗಿಗೆ ಹತ್ರ ಆದರೆ ಅಂತ ಭಯ ನನಗೆ ಎಂದಳು. ಸಾನ್ವಿ ಮಾತು ಕೇಳಿ ಬೇಸರಗೊಂಡ ಸೂರಜ್ ಅವಳನ್ನು ಪಕ್ಕಕ್ಕೆ ಸರಿಸಿ ಮಂಚದಿಂದ ಇಳಿದು ಬಾಲ್ಕನಿಗೆ ಹೋಗಿ ನಿಂತ. ಮಾತೆತ್ತಿದ್ರೆ ನನಗೆ ಡಿವೋರ್ಸ್ ಬೇಕು ಅಂತ ಕೇಳೋಳು ಇವಳು. ಈಗ ನಾನೇ ಇವಳನ್ನು ಬಿಟ್ಟು ಹೋಗ್ತೀನಿ ಅನ್ನೋ ಭಯ ಅಂತೆ. ನಾನ್ಸೆನ್ಸ್. ಸೂರಿ ಐ ಲವ್ ಯು ಅಂತಾಳೆ, ಆದರೆ ನನ್ನ ಮೇಲೆ 1 ಗ್ರಾಮ್ನಷ್ಟು ನಂಬಿಕೆ ಇಲ್ಲ. ಈ ನಂಬಿಕೆ ಇಲ್ಲದ ಪ್ರೀತಿನ ಇಟ್ಕೊಂಡು ನಾನೇನು ಮಾಡಲಿ? ಯೋಚಿಸುತ್ತಾ ನಿಂತಿದ್ದವನನ್ನು ಹಿಂದಿನಿಂದ ಬಳಸಿದ ಸಾನ್ವಿ, ಏನಾಯಿತು ನನ್ನ ಸೂರಿಗೆ? ಯಾಕೆ ಇಲ್ಲಿಗೆ ಬಂದು ಸೈಲೆಂಟಾಗಿ ನಿಂತ್ಕೊಂಡು ಆಕಾಶ ನೋಡ್ತಾ ಇರೋದು? ತುಂಬ ಚಳಿ ಇದೆ, ಶೀತ ಆಗುತ್ತೆ ಸೂರಿ. ಒಳಗೆ ಬಂದು ಬೆಚ್ಚಗೆ ಹೊದ್ಕೊಂಡು ಮಲ್ಕೊಳ್ಳಿ. ಆಮೇಲೆ ನೀವು ಅಕ್ಷಿ ಅಂದರೆ ನಾನು ಹೇಗಪ್ಪ ನಿಮಗೆ ಮುದ್ದು ಮಾಡೋದು ಎಂದಳು ರಮಿಸುತ್ತಾ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.